ಇವತ್ತಿನ ಮುದ್ದು ಸೊಸೆ ಸೀರಿಯಲಲ್ಲಿ ಏನಂತ ಅಂದರೆ ಫಸ್ಟ್ ಸೀನ್ ಏನಂತ ಅಂದರೆ ವಿದ್ಯುನ್ ಅಪ್ಪ ಇನ್ನೂ ಚಾವಟಿಲಿ ಹೊಡ್ಕೊತಾನೆ ಇರ್ತಾನೆ. ಇದನ್ನು ನೋಡಿದ ವಿದ್ಯಾ ತುಂಬ ಬೇಜಾರಾಗಿ, ಅಪ್ಪ ನೀವು ಚಾವಟಿಲಿ ಹೊಡ್ಕೊಳ್ಳೋದು ನಿಲ್ಸೋದ್ವರೆಗೂ ನಾನು ಇಲ್ಲೇ ಇರ್ತೀನಿ ಅಂತ ಕೂರ್ತಾಳೆ. ವಿದ್ಯುನ್ ಅಮ್ಮ ಮತ್ತು ಅಜ್ಜಿ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಅವ್ರ ಅಪ್ಪ ಸ್ಟಾಪ್ ಮಾಡಲ್ಲ. ಅವ್ರು 4 ಜನನ ವಿದ್ಯುನ್ ಅಪ್ಪ ಹೊಡ್ಕೊತಾನೆ ಇರ್ತಾನೆ. ವಿದ್ಯುನ್ ಅಮ್ಮ, ಅಜ್ಜಿ, ತಂಗಿ 4 ಜನನು ಕೂಡ್ತಾರೆ. ಆ ಟೈಮಲ್ಲೇ ಚಿಕ್ಕೇಗೌಡರು ಮತ್ತು ಗೌಡ್ರುಗಳೆಲ್ಲ ಬಂದು ನೋಡ್ಕೊಂಡು ಹೋಗಿ ಇದಕ್ಕೇನಾದರೂ ನಾವು ಸೊಲ್ಯೂಷನ್ ಕೊಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಸೀನ್ ಇರುತ್ತೆ. ಬೆಳಿಗ್ಗೆ ಬಂದು ಹೇಳ್ತಾರೆ ಚಿಕ್ಕೇಗೌಡರು, ನೀನು ಹಿಂಗೆ ಹೊಡ್ಕೋಬೇಡ, ನಾನು ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಿಸ್ತೀನಿ ಅಂತ. ಆಗ ರತ್ನಿ ಚೆಲುವನ ಅಪ್ಪ ವಿದ್ಯುನ್ ಅಮ್ಮ ಏನಂತ ಹೇಳ್ತಾಳೆ ಅಂತ ಅಂದರೆ, ಚಿಕ್ಕೇಗೌಡ್ರೆ ನಿನ್ನೆಯಿಂದ ಅವ್ರು ಒಂದು ಹನಿ ನೀರು ಕುಡ್ದಿಲ್ಲ, ಹಿಂಗೆ ಹೊಡ್ಕೊತವ್ರೆ, ನೀವೇ ನಮಗೆ ಸೊಲ್ಯೂಷನ್ ಕೊಡಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಚೆಲ್ವ, ನಿನಗೆ ನಮ್ಮ ಮೇಲೆ ನಂಬಿಕೆ ಇದ್ದರೆ ನೀನು ಇದು ಹೊಡ್ಕೊಳ್ಳೋ ಸ್ಟಾಪ್ ಮಾಡು, ನಾವು ಸೊಲ್ಯೂಷನ್ ಕೊಡಿಸ್ತೀವಿ ಅಂತ ಹೇಳಿ ಹೋಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ಚಿಕ್ಕೇಗೌಡರು ಚಿಕ್ಕಮ್ಮಗೌಡರು ಮನೆಗೆ ಹೋಗಿ ಹೇಳ್ತಾರೆ, ನೀನು ಪಂಚಾಯತಿ ಕಟ್ಟೆಗೆ ಬಾ, ಪಂಚಾಯತಿ ಕಟ್ಟೆಯಲ್ಲಿ ಏನಂತ ಡಿಸೈಡ್ ಮಾಡೋಣ, ನೀನೇ ಪಂಚಾಯತಿ ಮುಖ್ಯಸ್ಥ ಆಗಿ ಈ ಥರ ಬರ್ನಿಲ್ಲ ಅಂತ ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಅವನು ಒಪ್ಪಿಸ್ಕೊಂಡು ಕರ್ಕೊಂಡು ಬರೋ ಟೈಮಲ್ಲಿ ಈಶ್ವರಿ ಶಿವರಾಮೇಗೌಡರು ಮನಸ್ಸು ಚೇಂಜ್ ಮಾಡಬೇಕು ಅಂತ ಏನಂತ ಹೇಳ್ತಾಳೆ ಅಂತಂದರೆ, ನಾನು ವೀರಭದ್ರ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಲವ್ ಮ್ಯಾರೇಜ್ ಮಾಡಿಸ್ದೆ, ಆದರೆ ನನ್ನಿಂದನೇ ಈ ಥರ ತೊಂದರೆ ಆಯಿತು, ಅವ್ನ ಲೈಫ್ ಹಾಳಾಗೋಕ್ಕೆ ನಾನೇ ಕಾರಣ ಅಂತ ನಾಟಕ ಮಾಡ್ಕೊಂಡು ಅಳ್ತಿರ್ತಾಳೆ. ಈ ಕಡೆ ಶಿವರಾಮೇಗೌಡ ನೀನೇನು ಯೋಚನೆ ಮಾಡಬೇಡ, ನಾನು ಇದನ್ನು ಸರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾನೆ. ಅಂದರೆ ಅವರು ಪಂಚಾಯತಿ ಕಟ್ಟೆಗೆ ಬರ್ತಾರೆ. ಪಂಚಾಯತಿ ಕಟ್ಟೆಗೆ ಬಂದಮೇಲೆ ಚಿಕ್ಕೇಗೌಡರು ಹೇಳ್ತಾರೆ ಚೆಲ್ವ ನೀನು ಏನಂತ ಹೇಳು ಅಂತ. ಆಗ ಚೆಲ್ವ ಅವ್ರು ಹೇಳ್ತಾರೆ, ನಾನು ಏನಂತ ಹೇಳಬೇಕು ಅಂತ ಏನಿಲ್ಲ, ಎಲ್ಲ ವಿಷಯ ನಿಮಗೆ ಗೊತ್ತು, ಇಲ್ಲಿ ನನ್ನ ಮಗಳು ತಪ್ಪು ಮಾಡವಳೆ ಅಂತಲ್ಲ, ನಮ್ಮ 2 ಫ್ಯಾಮಿಲಿನೂ ತಪ್ಪು ಮಾಡಿದೆ ಅಂತ ಹೇಳ್ತಾರೆ. ಅದು ಹೆಂಗಪ್ಪ ಅವ್ರು ಹೇಳ್ತಾರೆ ಅಂತ ಅಂದರೆ, ನನ್ನ ಮಗಳು ಏನಕ್ಕೆ ಈ ಥರ ಫೋನ್ ಮಾಡಿದ್ದು ಅಂತ ಅಂದರೆ, ನನ್ನ ಮಗಳು ಇನ್ನೂ ಮೈನರ್ ಇದ್ಲು, ಅಕಸ್ಮಾತ್ ಏನಾದರೂ ಮೈನರ್ಗೆ ಮದುವೆ ಮಾಡಿದ್ರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಇಂಟೆನ್ಷನಲ್ಲಿ ನನ್ನ ಮಗಳು ಹಿಂಗೆ ಮಾಡಿದ್ಲು ಅಂತ ಹೇಳ್ತಾರೆ. ಅದನ್ನು ಕೇಳಿ ಚಿಕ್ಕೇಗೌಡರು ಅಲ್ಲೇ ಲಾಯರು ಬಂದಿರ್ತಾರೆ. ಲಾಯರ್ಗೆ ಹೇಳ್ತಾರೆ, ಲಾಯರಪ್ಪ ಇದು ನಿಜಾನ ಅಂತ ಹೇಳಿದಾಗ ಲಾಯರು ವಿದ್ಯೆ ಮಾಡಿದ್ರೆ ಸರಿ ಅಂತ ಹೇಳ್ತಾರೆ. ಅದಾದ ನಂತರ ಈಶ್ವರಿ ಬೇಕು ಅಂತಲೇ ಅವನ ವಿರುದ್ಧ ಮಾತಾಡ್ತಾಳೆ, ಏನು ನಮ್ಮದೇ ತಪ್ಪು ಅಂತ ಹೇಳ್ತಿದ್ಯಾ ಅನ್ನೋ ಥರ ಮಾತಾಡಿದಾಗ ವಿದ್ಯೆ ಅವರಪ್ಪ ಇಲ್ಲ, ನಾನು ಇಬ್ಬರದೇ ಫ್ಯಾಮಿಲಿ ತಪ್ಪು ಅಂತ ಖಡಕ್ಕಾಗಿ ಹೇಳ್ತಾರೆ. ಅದಾದಮೇಲೆ ಈ ಕಡೆ ಕ್ವಾಟ್ಲೆ ಮನೆ ಕೆಲಸ ಮಾಡ್ತಾ ಇರ್ತಾನೆ. ಆಗ ವೀರಭದ್ರೇಗೌಡರು ಬಂದು ಬೇಜಾರು ಮಾಡ್ಕೊತಾರೆ, ನೆನ್ನೆ ಆಗಿದ್ದು ನೋಡಿ ನೆನಪು ಮಾಡ್ಕೊಂಡು ಕ್ವಾಟ್ಲೆ ಹತ್ರ ಸಾರಿ ಕೇಳ್ತಾರೆ. ಆಗ ಕ್ವಾಟ್ಲೆ ಹೇಳ್ತಾನೆ, ನೀವು ವಿದ್ಯುನ್ನ ಕ್ಷಮಿಸ್ಬಿಡಿ ಅಂತ ಅಂದಾಗ ಅವ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ನೆಕ್ಸ್ಟು ಮತ್ತೆ ಪಂಚಾಯತಿ ಸೀನಲ್ಲಿ ಏನಪ್ಪ ಅಂತ ಅಂದರೆ ಇದು ಈಶ್ವರಿ ಮಗಳೂ ಬಂದಿರ್ತಾಳೆ ಅವಳ ಜೊತೆಗೆ. ಆಗ ಈಶ್ವರಿ ಮಗಳು ಹೇಳ್ತಾಳೆ, ಅಮ್ಮ ಇವಳು ತಾನು ಓದಬೇಕು ಅನ್ನೋ ಇಂಟೆನ್ಷನಲ್ಲಿ ಅಲ್ವಾ ಈ ಫೋನ್ ಮಾಡಿದ್ದು, ಅದೇ ಥರ ಅಲ್ವಾ ಲೆಟ್ರ್ ಬರೆದಿದ್ದು ಅಂತ ಈಶ್ವರಿಗೆ ನೆನಪು ಮಾಡಿದಾಗ ಈಶ್ವರಿ ಹೇಳ್ತಾಳೆ, ತಡಿ ಮಾಡ್ತೀನಿ ಇವಳಿಗೆ ಅಂತ ಅಂದ್ಬಿಟ್ಟು, ನೀನು ನಿಜವಾಗ್ಲೂ ಅದೇ ಇಂಟೆನ್ಷನಲ್ಲಿ ಅಂದರೆ ಮೈನರ್ ಆಗಿದ್ದೆ ಅಂತ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತಲೇ ನೀನು ಪೊಲೀಸ್ನವ್ರಿಗೆ ಫೋನ್ ಮಾಡಿದ ಅಂತ ಕೇಳ್ತಾಳೆ. ಇನ್ನೇನು ವಿದ್ಯಾ ಉತ್ತರ ಕೊಡಬೇಕು, ಅಷ್ಟರಲ್ಲಿ ಸೀರಿಯಲ್ ಎಂಡ್ ಆಗುತ್ತೆ. ಈಗ ನಾಳಿನ ಸಂಚಿಕೆಯಲ್ಲಿ ನೋಡಬೇಕು ವಿದ್ಯಾ ಏನಕ್ಕೆ ಕಾಲ್ ಮಾಡಿದೆ ಅಂತ ನಿಜ ಒಪ್ಕೊಳ್ತಾಳ, ಇಲ್ಲ ಅವ್ರ ಅಪ್ಪನ ಮಾತನ್ನೇ ಹೇಳ್ತಾಳ ಅಂತ ನಾಳೆ ಒಂದು ಎಪಿಸೋಡಲ್ಲಿ ಕಾದು ನೋಡಬೇಕು.